सहितं नमामि। ध्रुवन्ते राजावरणो ध्रुवन्देवो बृहस्पतिः ध्रुवन्त इन्द्रश्चाग्निश्च राष्ट्रं धारयितां ध्रुवम्। ದಿನೇಶ್ ಹೆಗ್ಡೆ ಜಿ ಅಂತ ರಾಷ್ಟ್ರೋತ್ಥಾನ ಪರಿಷತ್ ಸೆಕ್ರೆಟರಿ, ಇದರಲ್ಲಿ ಪೂರ್ತಿ ಇನ್ಚಾರ್ಜ್ ಆಲ್ ಓವರ್ ಕರ್ನಾಟಕ. ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಾನು ಓದಿದೆ, ಬಡ ಮಕ್ಕಳಿಗೆ ಬಹಳ ಮಾಡ್ತಾಯಿದ್ದೀರಿ, ಹೆಣ್ಮಕ್ಳಿಗೆ ಭಾಳ ಮಾಡ್ತಾಯಿದ್ದೀರಿ. ನನ್ನ ಆಸೆ ಎಲ್ಲಿವರೆಗೆ ನಮ್ಮ ಹೆಣ್ಣು ಮಕ್ಕಳು ಅಭಿವೃದ್ಧಿ ಹೊಂದಲ್ವೋ ಅಲ್ಲಿ ದೇಶ ಅಭಿವೃದ್ಧಿ ಹೊಂದಲ್ಲ. ಅದೇ ಒಂದು ಉದ್ದೇಶದಿಂದ ಇವತ್ತು ನಾನು ವಕೀಲರ ಸಂಘದ ಅಧ್ಯಕ್ಷನಾಗಿ 800 ಹೆಣ್ಣು ಮಕ್ಕಳು ನನ್ನ ಹಾಸ್ಟೆಲಿದ್ದಾರೆ. ಅದೇ ಒಂದು ಆಸೆ ನನಗೆ. ಶಾರದೆ ಕರುಣಾನಿಧೆ ಸಕಲಾ ನವಾಂಬ ಸದಾ ಜನಾನ್. ಶಾರದೆ ಕರುಣಾನಿಧೆ ಸಕಲಾ ನವಾಂಬ ಸದಾ ಜನಾನ್. ಚಾರಣಾದಿಮಗೀತ ವೈಭವ ಪೂರಿತಾಖಿಲ ದಿಗ್ಧತೆ. ಶಾರದೆ ಕರುಣಾನಿಧೆ ಸಕಲಾ ನವಾಂಬ ಸದಾ ಜನಾ. ಈ ರಾಷ್ಟ್ರೋತ್ಥಾನದ ಒಂದು ಪ್ರಯೋಗ ನಾವು 15 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ.
ಈಗಾಗಲೇ ನಾವು ನೋಡಿದಾಗೆ ಈ ಪಂಚಮುಖಿ ಶಿಕ್ಷಣದ ಮುಖಾಂತರ ಮಕ್ಕಳಲ್ಲಿ ಭಾವನಾತ್ಮಕವಾಗಿ ಅಂದರೆ ಇಮೋಷನಲ್ ಡೆವಲಪ್ಮೆಂಟ್, ರಾಷ್ಟ್ರೀಯತೆ, ಆಧ್ಯಾತ್ಮಿಕತೆ ಜೊತೆಗೆ ಇಂಟೆಲೆಕ್ಚುವಲ್ ಮತ್ತು ಭೌತಿಕ ಈ ಎಲ್ಲವನ್ನು ಸಾಧಿಸಬೇಕು ಒಂದು ಮಗು, ಸರ್ವಾಂಗೀಣ ಉನ್ನತಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಈ CBSE ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡೋರಿದ್ವಿ. ಬಹಳ ವಿಸ್ತಾರವಾಗಿ ಹೇಳಬೇಕಾಗಿಲ್ಲ. ಇವತ್ತು ಆಧುನಿಕವಾದಂಥ ಎಲ್ಲ ವ್ಯವಸ್ಥೆಗಳು ನಮಗೆ ದೊರಕ್ತಾ ಇದೆ. ಮನೆ ಅಚ್ಚುಕಟ್ಟಾಗಿದೆ, ಅಥವಾ ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ, ಓಡಾಡಲಿಕ್ಕೂ ವ್ಯವಸ್ಥೆ ಇದೆ. ಎಲ್ಲ ರೀತಿಯ ಒಂದು ಪ್ರಾಥಮಿಕ ಸಂಗತಿಗಳಲ್ಲಿ ನಾವು ಇವತ್ತು ಮೇಲೆ ಬಂದಿದ್ದೇವೆ. ಆದರೆ ಬರ್ತಾ 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 ಭಾಳ ಮುಖ್ಯವಾದ ಸಂಗತಿ ನಮ್ಮ ಮೂಲ ಬೇರು, ತಾಯಿ ಬೇರು ಅಂತ ಏನು ಹೇಳಿದ್ದೇವೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಇದನ್ನು ಸ್ವಲ್ಪ ಮರೆಯುವ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಸ್ವಲ್ಪ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ಆಧುನೀಕರಣ ನಮ್ಮನ್ನು ಇನ್ನೊಂದು ಕಡೆಗೆ ತಗೊಂಡು ಹೋಗ್ತಾ ಇದೆ. ಇದನ್ನು ಮನಗೊಂಡಂಥ ರಾಷ್ಟ್ರೋತ್ಥಾನ ಪರಿಷತ್ತು ಸುಮಾರು 15 ವರ್ಷಗಳ ಹಿಂದೆ ನಾವು ಸಮಾಜದಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ಮಾಡಬೇಕು. ಈ ಜಾಗ 3 ಎಕರೆಗೆ ಸುಮಾರು 4 ಗುಂಟೆ ಕಡಿಮೆ ಇರುವಂಥ ಒಂದು ಜಾಗ. ನಾನೀಗಾಗಲೇ ಹೇಳಿದಾಗೆ ಊಡಾದಿಂದ ಅಲಾಟ್ ಆದಂಥ ಜಾಗ. ಇಲ್ಲಿ ಈಗ ಭೂಮಿ ಪೂಜನ ಆಗಿದೆ. 25-26ರಲ್ಲಿ ನಾವು ಶಾಲೆ ಪ್ರಾರಂಭ ಮಾಡೋರಿದ್ದೇವೆ. ಈಗ ಇವತ್ತಿಂದನೇ ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಪ್ರಾರಂಭ ಆಗುತ್ತೆ. ವಿಜಯದಶಮಿ ಎಂದು ನಮ್ಮ ಮುಂದಿನ ವರ್ಷದ ವಿದ್ಯಾರಂಭದ ಅಂದರೆ ಶಾಲೆ ಶುರು ಮಾಡುವ ಚಟುವಟಿಕೆ ಪ್ರಾರಂಭ ಆಗುತ್ತೆ. ಅಂದರೆ 2024 ವಿಜಯದಶಮಿಯಿಂದನೇ ನಾವು ಅಪ್ಲಿಕೇಶನ್ಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಲಿಂದ ನಮ್ಮ ಶಾಲಾ ಪ್ರಾರಂಭದ ಈ ಒಂದು ರಾಷ್ಟ್ರೋತ್ಥಾನ ಪರಿಷತ್ತಿನ ಈ ಶಾಲೆ ಈ ಜಾಗದಲ್ಲಿ ಬರಬೇಕು ಅಂತ ಹಾಸನದ ನಮ್ಮೆಲ್ಲ ಕಾರ್ಯಕರ್ತರು ಕಳೆದ 4 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ರು. ಇದು ಹೂಡಾಕ್ಕೆ ಸೇರಿದಂಥ ಒಂದು ಜಾಗವನ್ನು ನಾವು ಅರ್ಜಿ ಹಾಕಿ ಅದನ್ನು ನಮಗೆ ದೊರಕುವಂಥ ಮಾಡಿದಂಥವರು ತುಂಬ ಜನ ಪ್ರಯತ್ನ ಮಾಡಿದ್ದಾರೆ. ಭಾಳ ಪ್ರಮುಖ ಪಾತ್ರ ವಹಿಸಿದಂಥವ್ರು ಶ್ರೀಯುತ ಪ್ರೀತಮ್ ಗೌಡ ಅವರು ಬಹಳ ಪ್ರಯತ್ನದಿಂದ ಈ ಜಾಗ ಇವತ್ತು ರಾಷ್ಟ್ರೋತ್ಥಾನದ ಸುಪರ್ದಿಗೆ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿ ಅವರಿಗೆ ರಾಷ್ಟ್ರೋತ್ಥಾನದ ಪರಿಷತ್ತಿನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂಘದ ವಿಷಯದಲ್ಲಿ ಸವಿಸ್ತಾರವಾಗಿ ಅವ್ರು ಹೇಳಿದ್ದಾರೆ. ಇದನ್ನು ನಾನು ಪುನರುಚ್ಚಾರ ಮಾಡೋದು ಅಷ್ಟು ಒಳ್ಳೆಯದಲ್ಲ. ನನ್ನನ್ನು ಕರೆದು ಪ್ರೀತಿಯಿಂದ ನನ್ನ ಸ್ನೇಹಿತರು ಬಂದು ಕೇಳಿದ್ರು. ಆಗ ನಾನು ಹೇಳಿದೆ, ನಾನು ಈ ವಯಸ್ಸಿನಲ್ಲಿ ಯಾವ ಪಾರ್ಟಿ ಪಂಗಡಕ್ಕೂ ಸೇರದೇ ಇರೋನು, ಎಲ್ಲರನ್ನು ಪ್ರೀತಿಯಿಂದ ಕಾಣೋನು, ಸಮಾಜಕ್ಕೆ ಒಳ್ಳೆಯದಾಗೋದಾದರೆ ಖಂಡಿತ ನಾನು ಬರ್ತೀನಿ. ನೀವು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ. ಹಾಸನ ಜಿಲ್ಲೆಗೆ ಒಂದು ಒಳ್ಳೆಯ ಸ್ಕೂಲು ಬರುತ್ತೆ, ಅದು ಖಂಡಿತ ಬರ್ತೀನಿ ಅಂತ ನಾನು ಹೇಳಿದೆ.